ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತೇಳಿ ತಿಳ್ಕೊತಾನ. ಬರೀ ಇವತ್ತಿನ ಮಧ್ಯಾಹ್ನದ ಲಾಗ್ನ ಶುರು ಮಾಡಾಕತ್ತಾನ. ನಾನು ಕಿಚನ್ದೊಳಗೆ ಅದನ್ನು ಇವತ್ತು ರೆಸಿಪಿ ಶೇರ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡನ. ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಪನ್ನೀರ್ ಬಟರ್ ಮಸಾಲ ಮಾಡತ್ತನ. ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕತ್ತನ. ಈ ವಿಡಿಯೋ ಹೆಂಗೈತಿ ಅಂಥೇಳಿ ಪೂರ್ತಿಯಾಗಿ ನೋಡ್ರಿ. ಹಂಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಮಾಡೋಣಂತ ಹೆಂಗೆ ಮಾಡೋಣ ಅಂಥೇಳಿ ನೋಡುವಂತ್ರಿ. ನೋಡ್ರಿ, ನಾನು ಈಗ ಫಸ್ಟ್ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡನ. ಹಂಗೆ ಒಂದೆರಡು ಮೆಣಸಿಕಾಯಿ, ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಐತಿ. ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೋತಂದನ. ಇನ್ನು ಮಾಡ್ತಾನ ಬರ್ರಿ. ಈಗ ನಾವು ಫಸ್ಟ್ ಪನ್ನೀರ್ ಕಟ್ ಮಾಡ್ಕೊಳತ್ತನ. ಈಗ ನೋಡ್ರಿ, ಕ್ಯಾಪ್ಸಿಕಮ್ ಹಾಕಿ ದಪ್ಪ ಮೆಣಸಿಕಾಯಿ ಹಾಕೊಂಡ ಮೊದಲ ಫ್ರೈ ಮಾಡ್ಕೊಳು. ಎಣ್ಣೆ ಕಾದೈತಿ. ನೋಡ್ರಿ, ಫ್ರೈ ಆಗತೈತಿ. ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಬೇಕಿದೆ ಮೆಣಸಿಕಾಯಿ. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊ. ನೋಡ್ರಿ, ಒಂದು 50% ಫ್ರೈ ಆಗೈತಿ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು. ಈಗ ನೋಡ್ರಿ, ಸ್ವಲ್ಪ ಬಟರ್ ತೊಗೊಂಡ ಹಾಕೋತಾನ. ನೋಡ್ರಿ, ಸೆಕೆಂಡ್ ಈಗ ಇದಕ್ಕೆ ಪನ್ನೀರ್ ಹಾಕೋತಾನ. ಪನ್ನೀರ್ ಹಾಕೊಂಡ ನಂತರ ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕು. ಆಮ್ಯಾಗ ಅರ್ಶಿಣ ಪುಡಿ, ಗರಂ ಮಸಾಲ, ಪನ್ನೀರ್ ಮಸಾಲ, ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡ ಎಲ್ಲನೂ ಚಲೋತ್ನಂಗೆ ಕೈ ಆಡಿಸ್ಬೇಕು. ಈ ಥರ ಹಾಕೊಂಡ ಫ್ರೈ ಮಾಡೋದ್ರಿಂದ ಪನ್ನೀರ್ ಏನೈತಲ್ಲ ಇನ್ನೂ ರುಚಿ ಜಾಸ್ತಿ ಆಕೈತಿ. ಭಾಳ ತನಕ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ. 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ಅದೇನು ಹಾಕಿದಂಥ ಮಸಾಲನ್ನೆಲ್ಲ ಪನ್ನೀರ್ ಎಳ್ಕೊಳ್ಳೋ ತನಕ ಸ್ವಲ್ಪ ಕೈ ಆಡಿಸ್ತಾನೆ. ಕೈ ಆಡಿಸಿದ ನಂತರ ನಾವು ಮೊದಲ ಫ್ರೈ ಮಾಡಿ ತೆಗೆದಿಟ್ಕೊಂಡಂಥ ದಪ್ಪ ಮೆಣಸಿಕಾಯಿ ಪ್ಲೇಟಿಗೆ ತಕ್ಕೋತನ. ಜಾಸ್ತಿ ಹೊತ್ತು ಏನಾದರೂ ಅದನ್ನು ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ಪನ್ನೀರ ಬಿರ್ಸಾಕೈತಿ. ಅದಕ್ಕೋಸ್ಕರ ಭಾಳ ತನಕ ಫ್ರೈ ಮಾಡ್ಕೋಬೇಡ್ರಿ. ಇನ್ನೊಂದು ಕಡಾಂಗಿಗೆ ಸ್ವಲ್ಪ ಎಣ್ಣೆ ಹಾಕೋತನ. ಎಣ್ಣೆ ಹಾಕೊಂಡ ನಂತರ ಅದು ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕೋತನು. ಜೀರಿಗೆ ಆದ್ಮೇಲೆ 4 ಗೋಡಂಬಿ, ಹಂಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ಕಟ್ ಮಾಡಿ ಇಟ್ಟಂತಹ ಉಳ್ಳಾಗಡ್ಡಿ, ಆಮೇಲೆ ಒಂದು 2 ರಿಂದ 3 ಟೊಮೆಟೊ ಹಾಕೊಂಡ ಫ್ರೈ ಮಾಡ್ಕೋತನು. ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂಥೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತನು. ಉಪ್ಪು ಹಾಕೊಂಡ್ಮೇಲೆ ಫ್ರೈ ಮಾಡಿದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೊಂಡ ತೆಗೆದ ಆರಾಕಿ ಇಟ್ಕೋತಾನೆ. ನೋಡಿ, ಒಂದು 2 ರಿಂದ 3 ನಿಮಿಷ ಆರಿದ ನಂತರ ಅದನ್ನು ಮಿಕ್ಸರ್ಗೆ ಹಾಕೋತಾನ. ಈಗ ಅದ ಕಡಾವಿಗೆ ಸ್ವಲ್ಪ ಎಣ್ಣೆ, ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕೋತನು. ಹಾಕೊಂಡಾದ ನಂತರ ಸ್ವಲ್ಪ ಜೀರಿಗೆ ಹಾಕೋತನು. ಈಗ ನೋಡ್ರಿ, ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿವಲ್ಲ ಆ ಗ್ರೇವಿನ ಪೂರ್ತಿಯಾಗಿ ಹಾಕೋತಾನೆ. ಮತ್ತು ಎಣ್ಣೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕೊಂಡು ಅದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋತನು. ಬೆಣ್ಣೆ ಜಾಸ್ತಿ ಹಾಕೋದ್ರಿಂದ ರುಚಿ ಹೆಚ್ಚಾಕತಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕೊಂಡ ಫ್ರೈ ಮಾಡಾಕತ್ತಾನ. ಗ್ರೇವಿ ಜಲ್ದಿ ಸಾಫ್ಟ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ ಫ್ರೈ ಮಾಡೋದ್ರಿಂದ ಜಲ್ದಿ ಇತ್ಲೆ ಎಣ್ಣೆ ಸುತ್ತರಿಗೆ ಬಿಡಾಕತ್ತತಿ. 2 ರಿಂದ 3 ನಿಮಿಷ ಉಪ್ಪು ಹಾಕೊಂಡ್ಮೇಲೆ ಚಲೋತ್ನಂಗೆ ಕೈ ಆಡಿಸ್ಬೇಕಾ. ನೋಡ್ರಿ, ಈಗ ಏನು ಎಣ್ಣೆ ಬಿಡಾತತಿ ಈ ರೀತಿ ಎಣ್ಣೆ ಬಿಡಬೇಕಾದ. ಎಣ್ಣೆ ಬಿಟ್ಟ ನಂತರನ ಅದಕ್ಕೆ ಎಲ್ಲ ಮಸಾಲೆಗಳನ್ನ ಹಾಕೋಬೇಕು. ಈಗ ನಾನು ಗರಂ ಮಸಾಲ ಮತ್ತು ಪನ್ನೀರ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ನಾವು ತಿನ್ನುವಷ್ಟು ಖಾರ ಹಾಕೋತನ. ಹಾಕೊಂಡ ಮತ್ತೊಂದು 2 ನಿಮಿಷ ಚಲೋತ್ನಂಗೆ ಕಲಿಸ್ಬೇಕಾ. ಕಲಸಿದಾದ ನಂತರ ಏನು ನಾವು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಜಾರಿಗೆ ನೀರು ಹಾಕೊಂಡ ಎಲ್ಲನೂ ಇದಕ್ಕೆ ಹಾಕೋತನು. ಮೊದಲ ಒಂದು 2 ನಿಮಿಷ ಕಲಿಸ್ಕೋಬೇಕು. ನೋಡಿರಿ ಚಲೋತ್ನಂಗೆ. ಅದಾದ ನಂತರನ ನಾವೇನು ಫ್ರೈ ಮಾಡಿಟ್ಟಂಥ ಸಿಮ್ಲಾ ಮಿರ್ಚಾಗಲಿ ನೀರನ್ನು ಹಾಕೊಂಡ ಕಲಿಸ್ಕೋತನ. ನಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೋಡಿ ನೀರು ಹಾಕೋತನ. ನಾನು ಅನ್ನ ಮತ್ತು ಚಪಾತಿ ಎರಡಕ್ಕೂ ಬೇಕಂತ ನೀರು ಸ್ವಲ್ಪ ಜಾಸ್ತಿ ಹಾಕೋತನ. ಚಪಾತಿ ಮತ್ತು ಅನ್ನಕ್ಕೂ ಎರಡಕ್ಕೂ ಕಾಂಬಿನೇಷನ್ ಆಗಿ ಇವತ್ತಿಂದ ಪನ್ನೀರ್ ರೆಸಿಪಿ ಐತಿ ನಮ್ಮ ಮನೆಯೊಳಗೆ. ಅದಕ್ಕೆ ಮಾಡಾಕತ್ತ. ನಾನು ಆರಾಧ್ಯ ಹಾಕೋಗತ್ತಂದ್ರೆ ಪನ್ನೀರ್ ರೆಸಿಪಿ ಭಾಳ ಇಷ್ಟ ಆಕ್ಕಾವ. ನಾನು ವಾರದಾಗ 1 ಸಾರಿಯಾರು ಈ ರೀತಿ ಮಾಡ್ಕೋತನ್ರಿ. ಆನಂತರ ಅದು
ಕುದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕೋದ್ನು. ಕೊತ್ತಂಬರಿ ಹಾಕೊಂಡು ಒಂದು 5 ನಿಮಿಷ ಕುದಿ ಬರೋ ತನಕ ನೋಡಿರಿ ಯಾವ ಥರ ಕುದಿ ಬಂದೈತಲ್ಲ, ಈ ಥರ ಕುದಿ ಬರೋ ತನಕ ಅದನ್ನು ಕುದಿಸ್ಕೋಬೇಕು. ಪನೀರ ಎಲ್ಲ ಮಸಾಲೆಗಳನ್ನ ಎಳ್ಕೊತೈತಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ಹೆಂಗೆ ಅನಿಸ್ತಿ ನಿಮ್ಗೆ. ನಾನಿವತ್ತು ಪನ್ನೀರ್ ಜೊತೆ ತಿನ್ನಾಕಂಥೇಳಿ ಚಪಾತಿ ಮಾಡಾಕತ್ತನ. ಇವು ಪದರಿನ ಚಪಾತಿ ಅಂಥೇಳಿ ಒಂದ್ರೊಳಗೆ 4 ಫೋಲ್ಡ್ ಮಾಡಿ ಮಾಡೋದನ್ನ ನೋಡ್ರಿ. ನಾನೀಗ ಚಪಾತಿ ಸ್ವಲ್ಪ ಉದ್ಕೊಂಡನ, ಅದಕ್ಕೆ ಒಳಗೊಮ್ಮೆ ಎಣ್ಣೆ ಹಚ್ಕೋತನ. ಆನಂತರ ಮತ್ತು ಫೋಲ್ಡ್ ಮಾಡಿ ಮತ್ತು ಮ್ಯಾಲೆ ತೆಳಗೆ ಪೂರ್ತಿಯಾಗಿ ಎಣ್ಣೆ ಹಚ್ಕೊಂಡ ಮಾಡ್ತಾನೆ. ಈ ಥರ ಮಾಡೋದ್ರಿಂದ ಚಪಾತಿ ಜಾಸ್ತಿ ಸಾಫ್ಟ್ ಆಕಾವ. ನಾರ್ಮಲ್ ಈಗ 2 ಪದರಿನ ಚಪಾತಿಗಿಂತಲೂ ಇದು ಜಾಸ್ತಿ ಸಾಫ್ಟ್ ಆಕಾವ. ಇವತ್ತು ನಾನು ಲಾಸ್ಟಾಗಿ ಊಟ ಮಾಡಾಕತ್ತನ. ಯಾಕಪ್ಪ ಅಂದ್ರೆ ಆರಾಧ್ಯ ಮತ್ತು ಅಕ್ಕು ನಾ ಚಪಾತಿ ಮಾಡ್ಬೇಕಾದ್ರನ ಹಶು ಆಗೈತೆ ಅಂತ ಹೇಳಿ ಬಂದ್ರೆ ಅವ್ರಿಗೆ ಹಚ್ಕೊಟ್ನಿ. ಅದಾದ ನಂತರ ನಮ್ಮ ಮನೆಯವ್ರಿಗೆ ಹಚ್ಕೊಟ್ನಿ. ಅವರು ಊಟ ಮಾಡಿದ್ರೆ ಈಗ ಚಪಾತಿ ಐತಿ ಆಯಿತು. ಈಗ ನಾನು ಮಾಡಾತನ ನೋಡ್ರಿ. ಈಗ ಪನ್ನೀರ್ ಹಾಕೊಂಡನ, ಸಲಾದ್, ರೈಸ್ ಮತ್ತು ಚಪಾತಿ ಇವತ್ತಿನ ಸ್ಪೆಷಲ್. ಊಟ ಎಲ್ಲ ಆಯಿತು. ನಾನು ಸ್ವಲ್ಪ ಬಾಲ್ಕನಿ ಒಳಗೆ ಕುಂತ್ಕೊಂಡಿದ್ನಿ. ಯಾಕೋ ಇವತ್ತು ಭಾಳ ಬೇಸರ ಅನ್ಸಾತಿತ್ತ, ಅದಕ್ಕೆ ಹಂಗೆ ಸ್ವಲ್ಪ ರೆಸ್ಟು ಕೂಡ ಮಾಡೀನಿ. ಅದಾದ ನಂತರ ಎದ್ದು ನೋಡ್ತೇನೋ ಟೈಮ 4:15 ಆಗಿತ್ತು. ಆಮ್ಯಾಗ ಎದ್ದು ಬಂದ ನೋಡಿದ್ರೆ ಕಿಚನ್ದಾಗ ಇನ್ನೂ ಬಾಂಡೆ ಎಲ್ಲ ಹಂಗೆ ಇದ್ದು. ಆನಂತರ ಇನ್ನೊಂದು ಸ್ವಲ್ಪ ತೊಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಅನ್ಕೊಂಡ ಅಡುಗೆ ಮಾಡಿದ್ದೆಲ್ಲ ಸಾಮಾನು ಐತೆಲ್ಲ ತೆಗೆದ ಸಿಂಕಿಗೆ ಇಟ್ಕೊಂಡು. ಯಾಕೋ ಕಿಚನ್ ಭಾಳ ಹೊಲಸು ಕಾಣಕತ್ತಿತ್ತು. ಗ್ಯಾಸ ಮತ್ತು ಕೌಂಟ್ರ ಎಲ್ಲ ಕ್ಲೀನ್ ಆಯ್ತು. ಅದಾದ ನಂತರ ಸ್ವಲ್ಪ ಬಾಂಡೆಗಳು ಇಟ್ಕೊಂಡಿದ್ನೆಲ್ಲ ಅವನು ಪೂರ್ತಿಯಾಗಿ ಸ್ವಚ್ಛ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡ ಸಿಂಕ್ ಸಹಿತ ತೊಳೆದ್ನಿ. ಸಿಂಕ್ ತೊಳೆದ ಗ್ಯಾಸ್ ಹಾತಿ ಮತ್ತು ಕೌಂಟ್ರ ಎಲ್ಲ ಸ್ವಚ್ಛಂಗೆ ಒರೆಸ್ಕೊಂಡು. ಮಿಕ್ಸಿ ಇವತ್ತು ಭಾಳ ಹೊಲಸು ಕಾಣತಿತ್ತ, ಅದಕ್ಕಾಗಿ ನಾನೇನು ಮಾಡೀನಪ್ಪ ಅಂತಂದ್ರೆ ಪೂರ್ತಿ ಕ್ಲೀನಾಗಿ ಒರೆಸಿ ಅದ್ರ ಜಾಗಕ್ಕೆ ಇಟ್ಕೋತೇನೆ ನೋಡ್ರಿ. ಈಗ ಕಿಚನ್ನ ಪೂರ್ತಿಯಾಗಿ ಸ್ವಚ್ಛಾಗಿ ಕಾಣತೈತಿ. ಆಗಾಗ ಈ ರೀತಿ ಕಿಚನ್ ಕ್ಲೀನ್ ಇಟ್ಕೋದ್ರಿಂದ ನಂಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತ್ರಿ. ನೋಡ್ರಿ ಚಹಾ ಮಾಡಾಕಿಟ್ಟನ. ಈ ಕಡೆ ಹಾಲು ಕಾಯಕ್ಕಿಟ್ಟಿವಿ. ಅದನ್ನ ಫ್ರೆಂಡ್ಶಿಪ್ ಬ್ಯಾಂಡ್ ತರಕ್ಕೆ ಹೋಗೋಣ ಅಂದ್ರಲ್ಲ, ಓಕೆ ರೀ ಪಪ್ಪನ ಜೊತೆ? ಹಾಂ ಸರಿ. ನೋಡ್ರಿ ಇವ್ರ ಪಪ್ಪ ಇಲ್ಲೇ ಡ್ಯೂಟಿಗೆ ಹೋಗಕ್ಕೆ ರೆಡಿಯಾಗಿ ಫೋನ್ ನೋಡಕತ್ತಾರ. ಇರ್ತಾವ ಫ್ರೆಂಡ್ಶಿಪ್ ಬ್ಯಾಂಡ್ ಅಂಗಡಿಯಾಗ ಅದಾವ. ಬುಕ್ ಸ್ಟಾಲ್ದಾಗೂ ಇರ್ತಾವ, ಇಲ್ಲ ಇಲ್ಲೇ ಇದ್ರದ್ದು ಐತಿಲ್ಲ ಬ್ಯೂಟಿ ಪಾರ್ಲರ್ದು ಅಂತ ಅದ. ಎಲ್ಲ ಥರ ಸಿಗ್ತಾವ. ಬಳಿ ಇವ ಸಿಗಲ್ಲ. ನೀವು ಹೋಗಿ ತಯಾರಿದ್ರಿ. ನೋಡ್ರಿ ನಮ್ಮ ಆರಾಧ್ಯ ಅಕ್ಕು ಏನೋ ತಗೊಂಡ್ಬಂದಾರ. ಏನು ತಂದಿರಪ್ಪ? ಹುಲ್ಲಾ ಹುಪ್ಪ ಅಂದ್ರೆ ಹಾಂ ಹೌದು. ನಾನು ಜೋಡಿಸ್ಲೇನ ಬನ್ನಿಗಪ್ಪ ತಲೆ. ನೋಡ್ರಿ ಜೋಡಿಸಿದೀವಿ. ಆಡ್ನೂ ಆಡಕ್ಕೆ ಬರ್ತೈತೆ ನಿಂಗೆ? ಆಡಕ್ಕೆ ಬರ್ತೈತೆ? ಎಲ್ಲಿ ಕಲ್ಕೊಂಡ್ರಿ? ಹೌದು. ಅವ್ರ ಸ್ಕೂಲ್ದಾಗ ಅವ್ರ ಫ್ರೆಂಡ್ಸ್ ಕಡೆ ಎಲ್ಲರ ಕಡೆ ಐತೆ ಅಂತ ಹೇಳಿ ಇವರು ತರ್ಸ್ಯಾರ ನೋಡ್ರಿ ಆಡಕ್ಕೆ. ಅಕ್ಕಿ ಕಟ್ಕೊಡ್ಲಪ್ಪ ಆಟ ಆಡಲಿ. ನಿನಗೂ ಬರ್ತೈತಿ? ಹಿಂಗೆ ಸರ್ದು ಆಡ್ ನೋಡಿ ಹೆಂಗೆ ಆಡ್ತಿ? ಇನ್ನೊಂದು ಚೂರು ಸರಿ ಇಲ್ಲ. ಹಾಂ ಚಂದ ಆಡ್ತಾರೆ. ನೋಡೋಣ ತೋರ್ಸು. ಹೌದು ತೋರ್ಸು. ಹಿಂದೆ ಟಿ ವಿಗೆ ಬಡ್ಸಿವ. ಹಾಂ ಹೆಂಗ? ಓಯ್
ಎಲ್ಲ ಥರ ಆಡ್ತೀರಿ ಬಿಡ. ನೀ ತೋರ್ಸು ಮುಂದಕ್ಕೆ ಸರಿ ಯಾರು ಒಂಚೂರ ಇದಕ್ಕೆ ಟಿ ವಿಗೆ ಬಡ್ತಿಗಿದೈತಿ ಅಂದ ಸರಿ ಆತೈತೆನ ಸರಿ ಆಗ್ತೈತಿ. ಆ ಕೂದಲು ಸಂಬಂಧ ಕಾಣ್ತೈತಿ. ಆ ಕೂದಲು ಇದಾಗತೈತಿ. ಹಾಂ ಮಾಡಿ ಕೈಯಾಗ ಮಾಡಿ ತೋರಿಸಿ. ಸರ್ಕಾರ್ಸ್ ಕಂಪ್ನಿಗೆ ಸೇರಿಸ್ತಾನೆ ಬರ್ರಿ ನಿಮ್ಮನ್ನಿಬ್ಬರು. ಸರ್ಕಾರ್ಸ್ ಕಂಪ್ನಿಗೆ ಹೋಗ್ಬೇಕ್ರಿ. ಹಾಂ ಹೌದು. ಹಾಂ ಆಕಿಗೂ ಕೊಡಾಕಿ ಒಂದಿಟ್ಟು ಮಾಡಲಿ. ಮುಂದಕ್ಕೆ ಸರ್ದು ಮಾಡಿರಿ ಸೊಕಾಸಪ್ಪ. ಮಸ್ತ್ ಮಾಡ್ತಿರಲ್ಲ ಇಬ್ರು. ಹಾಂ ಹಾಂ ತಗೊಂಬ ನೋಡೋಣ. ಮಸ್ತ್ ಮಾಡ್ತೀರಿ, ಚಂದ ಮಾಡ್ತೀರಿ. ಎಲ್ಲಿ ಕೈಯಾರ ಕಲ್ತಿರಿ ಇದನ್ನೆಲ್ಲ? ಹಾಂ ಹೌದು. ಮಾಡಿಸ್ತಾರ ಅದಾವ ಸಾಮಾನುಗಳು ಆಟದ್ದು? ಹಾಂ ಹೌದು. ಮಸ್ತ್ ಮಾಡ್ತೀರಿ ನೋಡ್ರಿ. ಹೊರಗೆ ಪೂರ್ತಿ ಮಾಡಾಕೈತಿ, ಮಳೆ ಬರೋಂಗೈತಿ, ಹೊತ್ತು ಮುಣಿಗೈತಿ. ಆದ್ರೆ ಜಲ್ದಿ ಹೊತ್ತು ಮುಣಿಗಿದಂಗೆ ಅನ್ಸಾತೈತಿ. ಇವತ್ತು ಮಾಡೊಂದು ಹಾಕೈತಿಲ್ಲ ಅದಕ್ಕೆ. ಏನು ಮಾಡತ್ತೀರಿ? ಏನಿಲ್ಲ. ಏನು ಮಾಡ್ತಿ? ಡ್ಯಾನ್ಸ ಮಾಡು. ಮಾಡು ನೋಡ್ತೀನಿ ನಾ. ನೋಡ್ರಿ ಇವರು ಸ್ಕೂಲ್ ಅರಿವಿ ಇವು ಒಣಗ್ಯಾವ. ಒಂದಿನ ಬಿಟ್ಟು ಒಂದಿನ ಅರಿವಿ ಒಣಗಾತಾವ. ನೋಡ್ರಿ ದಿನ ಅರಿವಿನ ಒಣಗೋಲು. ಹೊರಗೆ ಮಾಡಾಕತ್ತೈತಿ, ಮಳೆನೂ ಭಾಳ ಆಗತ್ತೈತ್ಲೆ. ಹಂಗಾಗಿ ಸರಿಯಾಗಿ ಅರಿವಿಗಳ ಒಣಗೋಲು ನೋಡ್ರಿ. ಅದಕ್ಕೆ ಮಡ್ಚಿ ತೆಗೆದಿಡ್ತಾನೆ. ನಾವು ಇವತ್ತು ಹೋಗಿದ್ದು ಇನ್ನೂ ಹೊರಗೆ ಅದಾವ, ಇನ್ನೂ ತಗೊಂಡು ಬಂದಿಲ್ಲ. ರಾತ್ರಿ ತೆಗೆದ ಒಳಗೆ ಹಾಕ್ಬೇಕು ಅವನ್ನ. ನೋಡ್ರಿ ಅಷ್ಟು ಫೋಲ್ಡ್ ಮಾಡಿ ಇವಷ್ಟು ಐರನ್ ಮಾಡಬೇಕು. ತೆಗೆದಿಡ್ತಾನೆ ನೋಡ್ರಿ. ನಮ್ಮ ಮನೆಯವ್ರ ಅರಿವಿ ಮತ್ತು ಆರಾಧ್ಯ ಹಾಕೋಣ ಸ್ಕೂಲ್ ಡ್ರೆಸ್ ಅದಾವ. ಇವನ್ನ ಐರನ್ ಮಾಡ್ಬೇಕು ಈಗ. ಇದು ಐರನ್ ಬಾಕ್ಸ್ ನೀರಿಂದ ಐತಿ, ಮಾಡ್ತಾನೆ ಈಗ. ಒಂದು ಗ್ಲಾಸ್ ನೀರು ಹಿಡಿತೈತಿ, ಅದರ ಒಂದು ಇಷ್ಟಷ್ಟ ಉಳಿತಾವ. ಮೊದಲು ಅವ್ರು ತಾವು ಮಾಡ್ಕೊತೀರಿ, ನಂಗೆ ಮಾಡೋ ಬರ್ತಿದ್ದಿಲ್ಲ. ಈಗ ನಾನು ಮಾಡ್ತೀನಿ ನೋಡಿದ್ರಿ ಇದೆಲ್ಲ. ನೋಡ್ರಿ ಐರನ್ ಮಾಡೀನಿ, ಅವ್ರೂ ಮಾಡೀನಿ, ಇವ್ರೂ ಮಾಡೀನಿ. ನಮ್ಮ ಚಾನಲ್ನ ಯಾರ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋಯೊಂದಿಗೆ ಮತ್ತೆ ಬರ್ತೀನಂತ. ಬಾಯ್.